ಕೃಷ್ಣ ಶುಭ ದಿನ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಬೆಳಿಗ್ಗೆನೇ ಬೇಗ ಇದ್ದು ಕೆಲಸ ಎಲ್ಲ ಹಾಗೆ ತಿಂಡಿ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಮೂವಿಗೆ ಹೋಗೋಕ್ಕಿದೆ. ಹಾಗಾಗಿ ತುಂಬ ದಿನದಿಂದ ಮಕ್ಕಳು ಫಿಲ್ಮಿಗೆ ಹೋಗೋಣ ಅಂತಿದ್ರಲ್ವ. ಸೊ ಇವತ್ತು ಹೋಗೋಣ ಅಂತ ಬೆಳಿಗ್ಗೆ ಬೇಗ ಇದ್ದು ಬೇಗ ಎಲ್ಲ ಕೆಲಸ ಮಾಡಿ ಬೆಳಗಿನ ಶೋಗೆ ಹೋಗೋಣ ಅಂತ ಬೇಗ ತಿಂಡಿ ಮಾಡ್ತಾಯಿದ್ವಿ. ಒಂದು ಸಲ ಮಕ್ಕಳ ಆಸೆ ನೆರವೇರಿಸೋಣ ಅಂತ. ನಮಗೆ ಬೇಕಾಗಿದ್ದು ಮೂವಿ ಸಿಗಲಿಲ್ಲ. ಬಟ್ ನಾವು ಈ ಸಲ ತುಳು ಮೂವಿ ನೋಡೋಣ ಅಂತ ಮೀರಾ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು 3-4 ಜನ, ಹಾಗೆ ಪ್ರಜ್ಜು, ಸಂಜಿತಾ ಅವರೆಲ್ಲ ಬರ್ತಾರೆ. ಒಟ್ಟಿಗೆ ಹೋಗಿ ಬರೋಣ ಅಂತ. ಅಮ್ಮ ಅಂತೂ ಕೂರೋಕ್ಕೆ ನಿಲ್ಲೋಕ್ಕೆ ಬಿಡ್ತಿರಲಿಲ್ಲ. ದೊಡ್ಡಮ್ಮ ಮೂವಿಗೆ ಯಾವಾಗ ಹೋಗೋಣ ಅಂತ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಪ್ರಜ್ಜು ಅವರು ಹೋಗೋಣ ಅಂತ ಹೇಳ್ತಿದ್ರು. ಹಾಗಾಗಿ ಯಾವ ಮೂವಿ ಇದೆ ಅಂತೆಲ್ಲ ನೋಡಿ ಇವಾಗ ಹೊರಟಿದ್ವಿ. ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗಿ ಮತ್ತೆ ಮಾಣಿಯಿಂದ ಬಸ್ಸಲ್ಲಿ ಹೋಗಬೇಕು. ಮಕ್ಕಳು ಹೇಳ್ತಾ ಇದ್ರು ನಾವು ಹೋಗುವಾಗ ಲೇಟ್ ಆಗತ್ತೆ ಅಂತ. ಅಂದರೆ ನಾವು ಇಲ್ಲಿಂದ ಹೊರಟಿದ್ದು 10 ಗಂಟೆಗೆ, 11 ಗಂಟೆಗೆ ಶೋ ಇದ್ದಿದ್ದು ಅದು. ಆದರೆ 10 ಆಗಿದೆ. ಅದಕ್ಕೆ ನಾನು ಇಲ್ಲ ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತೀವಿ ನೋಡಿ ಅಂತ ಹೇಳಿದೆ. 11 ಗಂಟೆಗೆ 5 ನಿಮಿಷ ಇರುವಷ್ಟೊತ್ತಿಗೆ ರೀಚ್ ಆದ್ವಿ. 10 ನಿಮಿಷ ಇತ್ತು ರೀಚ್ ಆಗುವಾಗ ನಾವು. ಅಂದರೆ ಬೇಗ ಬಸ್ ಸಿಕ್ತಲ್ವಾ, ಹಾಗಾಗಿ ಬೇಗ ಹೋಗ್ಲಿಕ್ಕಾಯಿತು. ಹೇಳಿದೆ ನೋಡಿ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಲ್ಲ ಅಂತ. ಅಂದರೆ ಮನೆ ಕೆಲಸ ಎಲ್ಲ ಮುಗಿಸಿ ಬರಬೇಕಿತ್ತಲ್ವ, ಹಾಗಾಗಿ. ಓಕೆ, ಮೀರಾ ಮೂವಿ ನೋಡೋದಂತ ಮೀರಾ ಟಿಕೆಟ್ ತಗೊಂಡ್ವಿ. ಅಂದರೆ ಮೀರಾ ಮೂವಿ ರಿಲೀಸ್ ಆಗಿ ತುಂಬ ಟೈಮ್ ಆಗಿತ್ತು. ಸೊ ನಾವು ಇವಾಗ ಬರ್ತಾಯಿದ್ದೀವಿ. ಹಾಗಾಗಿ ಖಾಲಿ ಇದೆ. ಮೂವಿ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ತುಳು ಮೂವಿ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಎಲ್ಲ ಬಂದಿತ್ತು. ಸೊ ಹಾಗಾಗಿ ರಿವ್ಯೂ ಎಲ್ಲ ನೋಡಿ ನಾವು ಬಂದಿದ್ದು ಮೀರಾ ಮೂವಿ ನೋಡಲಿಕ್ಕೆ. ಮೀರಾ ಮೂವಿ ರಿಲೀಸ್ ಆಗಿ ತುಂಬ ಟೈಮ್ ಆಯಿತು. ನಾವು ಮಾತ್ರ ಇವತ್ತು ನೋಡಲಿಕ್ಕೆ ಬಂದಿರುತ್ತೆ. ಬರುವುದಕ್ಕೂ ಸ್ಕ್ರೀನ್ ಆನ್ ಆಗುವುದಕ್ಕೂ ಸರಿ ಆಯಿತು. ಶ್ರೇಷ್ಠ ಜನ್ಮಗ ನಮ್ಮ ಕೈ ಮುಗಿದು ಗೌರವ ಕೊರೋಡು. ಪೊನ್ನೈನಾಲ್ ಬೇತ ರೂಪದ ಆನನ ಬದುಕಿಡು ಬರ್ಪಲು. ಪ್ರತಿ ಒಂಜಿ ರೂಪಲ ಬದುಕಿನ ಬರೆಯುನ ಪಾತ್ರವಾದೇ ಒಪ್ಪುಂಡು. ಅಮ್ಮ ಅಕ್ಕ ಮೆಗ್ದಿ ಬೊಡೆದಿ ಓಲಾದಿಪ್ಪು ಪೊಣ್ಣು ಪಂಡ ಮಹಾಲಕ್ಷ್ಮಿ ದೇವತೆ ಐಕೆ ಪಂಪುನಿ ನಮ್ಮ ಶಕ್ತಿ ಸ್ವರೂಪಿಣಿ ಪಂದು. ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ನಾನಂತೂ ಫುಲ್ ಎಮೋಷನಲ್ ಆದೆ. ಅಂದರೆ ನಮ್ಮ ಹುಡುಗಿಯರಿಗೆ ತುಂಬ ಟಚ್ ಆಗುತ್ತೆ ಅದು ಮೂವಿ. ಕಷ್ಟದಿಂದ ಯಾವ ಥರ ಮೇಲೆ ಬರ್ತೀವಿ ಅನ್ನೋದು. ಹಾಗೆ ಆಮೇಲೆ ಹೋಟ್ಲಿಗೆ ಹೋಗಿ ಊಟ ಎಲ್ಲ ಮಾಡಿ ನಮ್ಮ ಜೊತೆ ಅಪ್ಪು ಹಾಗೂ ಪ್ರಿಯಾಂಶುನು ಕರ್ಕೊಂಡು ಮನೆ ಕಡೆ ಹೊರಟ್ವಿ. ಅಮ್ಮಗಂತೂ ಫುಲ್ ಖುಷಿಯಾಗಿತ್ತು. ನನಗೆ ಹೋಟ್ಲಲ್ಲಿ ಮಾತ್ರ ತಿಂದಾಗೆ ಆಗಲಿಲ್ಲ. ನಾನ್ ವೆಜ್ ಹೋಟ್ಲಿಗೆ ಹೋಗಿದ್ದೆ. ಹಾಗಾಗಿ ಅದೇನೋ ನಂಗೆ ತುಂಬ ಒಂಥರ ಹೊಟ್ಟೆ ಒಳಗೆಲ್ಲ ತುಳಿಸ್ದಾಗ ಆಗ್ತಾಯಿತ್ತು. ಅಂದರೆ ಮಕ್ಕಳೆಲ್ಲ ನಾನ್ ವೆಜ್ ತಿಂದರು. ನಾನು ಮತ್ತೆ 1-2 ಚಪಾತಿ ತಿಂದೆ ಅಷ್ಟೇ. ಅಪ್ಪು ಮತ್ತು ಪ್ರಿಯಾಂಶು ರಜೆ ಅಲ್ವಾ, ಹಾಗಾಗಿ ಮನೆಗೆ ಬಂದಿದ್ದಾರೆ. ಹೋಗಿ ಬಂದ್ವಿ ಗೈಸ್. ಅಮ್ಮ ಇಷ್ಟ ಆಯ್ತಾ ಮೂವಿ? ಅಮ್ಮಿಗೆ ಡ್ರೆಸ್ ಎಲ್ಲ ತಿಂದು ಕೊಟ್ಟಿದ್ದಲ್ಲ ಅಮ್ಮ. ಬರುವಾಗ ನೆಂಟ್ರನ್ನು ಸಹ ಕರ್ಕೊಂಡು ಬಂದ್ವಿ. ಹಾಗೆ ಬರುವಾಗ ಪುತ್ತೂರಲ್ಲಿ ಅಮ್ಮಗೆ ಡ್ರೆಸ್ ಕೂಡ ತೆಕ್ಕೊಟ್ಟೆ. ಯಾಕಂದರೆ ಅವಳು ಬರದೆ ತುಂಬ ಟೈಮ್ ಆಯಿತು. ಆನ್ಲೈನಲ್ಲಿ ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಅದರಲ್ಲಿ ಯಾವುದು ಸೂಟ್ ಆಗಲಿಲ್ಲ. ಮತ್ತು ಪ್ಯಾಂಟ್ ಶರ್ಟ್ ತೆಗೆದುಕೊಟ್ಟೆ. ಯಾಕಂದರೆ ಅವಳ ಹತ್ರ ಟ್ರೆಡಿಷ್ನಲ್ ಡ್ರೆಸ್ ತುಂಬ ಇದೆ, ಪ್ಯಾಂಟ್ ಶರ್ಟ್ ತುಂಬ ಕಡಿಮೆ ಇದ್ದಿದ್ದು. ಹಾಗೆ ಬಂದ ಕೂಡಲೇ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮಕ್ಕಳಿಗೆ ಐಸ್ ಕ್ರೀಮ್ ಬೇಕಂತೆ. ಹಾಗಾಗಿ ನಾನು ಲಾಸ್ಟ್ ಟೈಮ್ ಡಿಮಾರ್ಟಲ್ಲಿ ಐಸ್ ಕ್ಯಾಂಡಿ ಮಾಡ್ತೀವಲ್ಲ, ಸೊ ಅದನ್ನ ತೆಗೊಂಡಿದ್ದೆ. ಅದರಲ್ಲಿ ಇವಾಗ ಮಾಜಾ ಹಾಕಿಡೋಣ ಅಂದರೆ ನಾಳೆ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಗಟ್ಟಿಯಾಗಿ ಕ್ಯಾಂಡಿ ಟೈಪ್ ಆಗಿರುತ್ತಲ್ಲ, ಆ ಥರ ತಿನ್ಕೊಬೋದು ಅಂತ ಮಾಡ್ತಾ ಇದ್ದೀನಿ. ಕೃಷ್ಣ ಪ್ರಿಯಾಂಶು ಅಂತೂ ಫುಲ್ಲು ಆಟ ಆಡೋದೇ ಕೆಲಸ. ಖುಷಿಯಾಗಿದೆ, ನಿಮಗೆ ಗೊತ್ತೇ ಇದೆ. ಪ್ರಿಯಾಂಶುಗೆ ಇಲ್ಲಿಗೆ ಬಂದರೆ ತುಂಬಾ ಖುಷಿ ಅವನಿಗೆ. ಐಸ್ ಕ್ರೀಮ್ ತಂದಿದ್ದಾರೆ, ಅದನ್ನ ಇದ್ರೊಳಗಡೆ ಹಾಕಿ ಇಡುದು. ಮತ್ತೆ ಕ್ಯಾಂಡಿ ತರ ತಿನ್ನಿ. ಡಿ ಮಾರ್ಟಿನ ತಂದ್ಮೇಲೆ ಮುಟ್ಟಿ ನೋಡ್ಲಿಲ್ಲ ಇದನ್ನು. ಈಗ ಅಪ್ಪ ನೆನಪಾಯ್ತು ನನಗೆ, ಹಾಗೆ ಇಡುವ ಅಂತ. ಇವತ್ತು ನೆಂಟರು ಸಹ ಇದ್ದಾರಲ್ಲ, ಸಣ್ಣದು ನೆಕ್ದಾದ ಕ್ಯಾಂಡಿ ಮಾಡ್ತಾನೆ ಇಂಚಿನ. ಕುಲ್ಫಿ, ಸಣ್ಣ ಕುಲ್ಫಿ.
ನಿಮಗೆ ವಿಡಿಯೋದಲ್ಲಿ ಕಾಣುವಷ್ಟೇನು ದೊಡ್ಡದಿಲ್ಲ, ಸಣ್ಣ ಸಣ್ಣ ಕ್ಯಾಂಡಿ ಆಗತ್ತಷ್ಟೇ. ಮಾಜಾ ಹಾಕಿ ನೋಡುವ ಅಂತ, ಯಾಕಂದರೆ ಅದು ತುಂಬ ಸ್ವೀಟ್ ಇತ್ತು. ನನಗೆ ಮಾಜಾ ತುಂಬ ಇಷ್ಟ ಕುಡಿಲಿಕ್ಕೆ. ಅಂದರೆ ನಾನು ಯಾವ ಜ್ಯೂಸು ಕುಡಿಯಲ್ಲ, ಮಾಜಾ ಕೂಡ ಅದೊಂದೇ ನಾನು ಕುಡಿದ್ದು ಜ್ಯೂಸ್, ಅಂದರೆ ಅಪರೂಪಕ್ಕೆ. ಅದನ್ನು ಈ ಥರ ಕ್ಯಾಂಡಿ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ತಲೆ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಇವತ್ತೇ ತಿನ್ಲಿಕ್ಕೆ ಆಗ್ತದಾ ಅಥವಾ ನಾಳೆ ಆಗ್ತದೋ ಗೊತ್ತಿಲ್ಲ. ಫ್ರಿಜ್ಜಲ್ಲಿ ಇಡಬೇಕು. ಇವಾಗ ಸಂಜೆದು ಟೀಗೆಲ್ಲ ರೆಡಿ ಆಗ್ತಾ ಉಂಟು. ಪ್ರಿಯಾಂಶು ಬಂದಿದ್ದಾರಲ್ಲ, ಇವಾಗ ಒಂಥರ ಇನ್ನೂ ಮನೆ ತುಂಬ ಚೆನ್ನಾದಾಗಿದೆ, ಖುಷಿ ಆಗ್ತಾ ಉಂಟು. ಹಾಗೆ ನಮಗೆ ಮೂಡಿಗೆರೆಗೆ ಸಹ ಹೋಗಲಿಕ್ಕೆ ಇತ್ತು ಅಮ್ಮನ ಬಿಡಲಿಕ್ಕೆ ಅಂತ. ನಾನು ಅತ್ತಿಗೆಯನ್ನು ಬರಲಿಕ್ಕೆ ಹೇಳಿದೆ, ದೊಡ್ಡ ಅತ್ತಿಗೆಯನ್ನು, ಅಪ್ಪನ ಅಮ್ಮನನ್ನು. ಅದಕ್ಕೆ ಅವ್ರು ಹೇಳಿದರು ಇಲ್ಲ, ಅಪ್ಪು ಬರ್ತಾಳಲ್ಲ ಅವಳೇ ಇರ್ತಾಳೆ ಒಂದಿನಕ್ಕಲ್ವ ಅಂತ. ಯಾಕಂದರೆ ನಾನು ಒಂದಿನ ಅಂದರೆ ಸ್ಯಾಟರ್ಡೆ ಹೋಗಿ ಸಂಡೇ ವಾಪಸ್ ಬರ್ತೀನಿ, ಹಾಗಾಗಿ ಒಂದಿನಕ್ಕೆ ಅಪ್ಪು ಇದ್ದಾಳಲ್ಲ ಮ್ಯಾನೇಜ್ ಮಾಡು ಅಂತ ಹೇಳಿದರು. ಇವಾಗ ಟೀ ಟೈಮ್, ಚಿಕನ್ ಮಾಡ್ಲಿಕ್ಕೆ ಉಂಟು. ಇವತ್ತು ಅಪ್ಪು ಬಂದಿದ್ದಾಳಲ್ಲ, ಹಾಗಾಗಿ ಚಿಕನ್ ತರ್ಲಿಕ್ಕೆ ಹೇಳಿದ್ದೆ. ಚಿಕನ್ ಇವತ್ತು ಚಿಕನ್ ಉಂಟು, ಮತ್ತೆ ಮನೆಯಲ್ಲಿ ಬೈಲಿಕ್ಕೆ ಪ್ರಸಾದ ಉಂಟು. ಚಿಕನ್ ಇಷ್ಟ, ಯಾಕಂದ್ರೆ ನಮ್ಗೆ ಹಳೆ ಮತ್ತೆ ಹೇಳ್ತೇನೆ, ಒಂದು ಟೀ ಕುಡಿದು ಕಜಿಪಲ್ ಮಾಡಿ ಬಟ್ಟೆ ತೊಳಿಕೊಂಡು ಗೈಸ್. ಇವತ್ತು ಬಟ್ಟೆ ತೊಳಿದ ಅಮ್ಮು ಸುದೇಕಮ್ಮ ಅಪ್ಪು ತಂದ ಬಂದ್ ತಿಂತ ಇದ್ದಾರೆ. ಲೆಕ್ಚರ್ ತಂದ ಬಂದ್ ಇಟ್ಟು ಅವರಿಬ್ಬರದ್ದು ಬೇರೆನೆ ಆಗ್ತಾ ಉಂಟು ಕೆಲ್ಸ, ಅನ್ಸುದು ಮತ್ತೆ ಕೃಷ್ಣಂದು. ಅಪ್ಪು ರಜೆ ಸಿಕ್ಕಿದ್ಮೇಲೆ ಇವತ್ತೇ ಬಂದಿದ್ದು. ಎಲ್ಲ ಕಡೆ ತಿರುಗಿ ಇಲ್ಲಿಗೆ ಅಜ್ಜಿ ಮನೆಗೆ ಲಾಸ್ಟಿಗೆ. ಎಂತ ಜಂಪು ಎಂತ ಜಂಪು ಇಲ್ಲ ಸಂಡೆ ಆರಿಜ್ಜಿ ಸೀತಾ ಎಲ್ಲ ಬಾರಿಜ್ಜ ನಾಳೆ ಹೋಗ್ಲಿಕ್ಕಿಲ್ಲ ನಮ್ದು ರಾತ್ರಿ ಸಿಂಕು ಸಿಂಕು ಅನ್ಪ ಸೀತಾ ಬಜಿ ಬಿಗ್ ಬಾಸ್. ನಮ್ದು ಚಿಕನ್ ಸಾರು ಅರ್ಧದಲ್ಲಿ ಉಳಿತು. ಇವತ್ತು ಕೂಡ ಸುದೆಗೆ ಹೋಗ್ತಾ ಇದ್ದೇವೆ. ಅಪ್ಪುಗೆ ಸುದೆಗೆ ಹೋಗ್ಬೇಕಂತೆ ಅಲ್ಲ, ಅಂಶಿ ನೋಡು, ಅಂಶಿಗೆ ಹೋಗ್ಬೇಕಲ್ಲ ಅಂಶಿ. ಇವತ್ತು ನಾವು ಖರ್ಚು ಲೆಕ್ಕದಲ್ಲಿ ಹೋಗ್ತಾ ಇರೋದು ಸುದೆಗೆ. ಇವತ್ತು ಇವನ ಲೆಕ್ಕದಲ್ಲಿ ಹೋಗ್ತಾ ಇರೋದು ನಾವು ಸುದೆಗೆ. ಇವನಿಗೆ ಸುದೆಗೆ ಹೋಗ್ಬೇಕಂತೆ. ಮೊಕ್ಕದ ಈಯಲ್ಲ ಬನ್ನಿ ಪೋಯಿಂದ ಬಸ್ ನಾವು ಮೂವಿಗೆ ಹೋಗಿ ಬರುವಾಗ ಹೇಳಿದವನೇ ಇವತ್ತು ಸುದೆಗೆ ಹೋಗುವನ ಅಂತ ಅವರಿಗೆಲ್ಲ ಮೆಸೇಜ್ ಮಾಡಿದಂತೆ. ಈಗ ಬೇಡ ಅಂತ ಮಾರೆಯಬೋ. ಎಷ್ಟು ಕೆಲಸ ಉಂಟು ಗೊತ್ತುಂಟಾ, ಹೋಗಿ ಇನ್ನು ನಾಳೆ ನಮ್ಗೆ ಮೂಡಿಗೆರೆಗೆ ಹೋಗ್ಲಿಕ್ಕೆ ಉಂಟು ಗೈಸ್. ಮಾತ್ರ ಖುಷಿ ಆಗುತ್ತೆ ಸುದೇಲಿ, ಅದಕ್ಕಾಗಿ ನಾನು ಕೂಡ ಹೊರಟಿತ್ತು. ಸಂಡೆ ಸಂಡೆ ಹೋಗ್ಬೇಕು, ಯಾವಾಗ್ಲೂ ಖುಷಿ ಆಗ್ತದೆ ಇವು ನೋಡ್ಲಿಕ್ಕೆ. ಇವನು ಉಂಟಲ್ಲ, ಮೊನ್ನೆ ಹೋಗುವಾಗ ಸಹ ಹಗ್ಗ ಇಟ್ಕೊಂಡಿದ್ದ, ಇವತ್ತು ಸಹ ಹಗ್ಗ ಇಟ್ಕೊಂಡಿದ್ದಾನೆ. ಎಂತಕ್ಕೆ ಹಗ್ಗ? ಎಂತಕ್ಕೆ? ನಾವು ಬಲ್ಲದಲ್ಲಿ ಹೋಗುದಿಲ್ಲ, ನೀವಲ್ಲ ನೀರಿಗೆ ಇಳಿದು. ಮೊನ್ನೆ ಹೇಳಿದೆ ನಾನು ನೇರಳೆ ಹಣ್ಣು ಉಂಟು ಅಂತ, ಆಸೆ ಆಗ್ತದೆ ನೇರಳೆ ಹಣ್ಣು ನೋಡುವಾಗ. ರುಚಿ ಅಲ್ಲ ಅದು ನೇರಳೆ ಇದು. ಗಪಾಗೋರ ತಿಂದಿತ್ತಾನೆ 10-12 ವರ್ಷ ಉಂಟು. ಮೊನ್ನೆಗಿಂತ ಇವತ್ತು ನೀರು ಜಾಸ್ತಿ ಉಂಟು. ನೀರು ಇದೆವಲ್ಲ ಪಂಪೆ ಈ ಜನಕ್ಕೆ ಬಾರಿ ಖುಷಿ ನೋಡಿ. ಅಂಶು ಫುಲ್ ಹ್ಯಾಪಿ. ಅಂಶು ಕುಪ್ಪಿ ಉಂಟು. ನೋಡಿ ಗೈಸ್, ಹೀಗೆಲ್ಲ ಹಾಕಿ ಇಡ್ತಾರೆ, ಅಷ್ಟು ಗೋಚರ ಇಲ್ಲದವರು ಕುಪ್ಪಿಯನ್ನೆಲ್ಲ ನಡ್ಕೊಂಡು ಹೋಗುವ. ಈ ತಪ್ಪು ಜನ ತಪ್ಪು.
ತಾರೆ ಚಂಡಿ ಮಲ್ತ ನೋಡ್ಚಾ ಅಪ್ಪ ತಪ್ಪಲ್ಲಿ ತಾರೆ ಚಂಡಿ ಅಂತ ಇವರಿಬ್ಬರಿಗಂತೂ ಭಾರಿ ಖುಷಿ. ಪ್ರಿಯಾಂಶಿಗಂತಿಂತವನಿಗೆ ಒದ್ದೆ ಆಗೋದೇ ಸಮಾಧಾನ ಇರಲಿಲ್ಲ. ಮತ್ತೆ ತಲೆ ಚಂಡಿ ಮಾಡ್ಕೊಳ್ಬೇಡಿ ಹಾಗೆ ಆಟಾಡಿ ಅಂತ ಬಿಟ್ವಿ. ಮಕ್ಕಳಿಗೆ ಖುಷಿ ಅಲ್ವಾ ಈ ಥರ ಎಲ್ಲ ಬಂದಾಗ ನೀರಲ್ಲಿ ಆಡಲಿಕ್ಕೆ ಎಲ್ಲ. ನಾವಂತೂ ಇಷ್ಟು ಟೈಮ್ ಅಂತೂ ಈ ಪ್ಲೇಸನ್ನು ಮಿಸ್ ಮಾಡ್ಕೊಂಡ್ವಿ. ಎಷ್ಟು ಟೈಮ್ ಆಯಿತು ಗೊತ್ತಾ ಬರದೆ. ನಾನು ಮೊನ್ನೆ ಹೇಳ್ದಾಗೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ವಿ ಅಂತ ಅನ್ನಿಸ್ತು. ಇನ್ನು ಮಳೆ ಬಂದ ಮೇಲಂತೂ ಬರೋಕ್ಕಾಗಲ್ಲ ಬಿಡಿ, ಫುಲ್ ನೀರಿರುತ್ತೆ. ಹಾಗೆ ನಮ್ಮ ಗಂಡು ಮಕ್ಕಳೆಲ್ಲ ಸೇರಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಅವರಿಗಂತೂ ಫುಲ್ಲು ಖುಷಿ. ಇಲ್ಲಿಗೆ ಇದು ಅಪ್ಪು ಅವರದೇ ಪ್ಲೇಸ್, ಅಪ್ಪು ಅವರದೇ ಪ್ಲೇಸ್. ಅಪ್ಪು ಅವೇ ಪಚ್ಚು ಇಲ್ಲಿ ಕೂತ್ಕೊಂಡು ಅವರಿಗೆ ಬೈತಾ ಇದ್ದ, ಅಲ್ಲಿ ಹೋಗ್ಬೇಡಿ ಹೋಗ್ಬೇಡಿ ಅಂತ. ಈಗ ನೋಡಿ ಅವ ಅಲ್ಲದೆ ಪಚ್ಚುದಿಲ್ಲ ಅದೇ ದೀಪುನು ಹಾತ್ ಗುಂಡಿ ಜಾಗ್ ಸೊಂಟಾಗಿ ಬರ್ಪುನಾತಿ. ಸಣ್ಣವರಿದ್ದಾಗ ಇವ್ರು ಇಲ್ಲೇ ಇರ್ತಿದ್ರಂತೆ ಅಪ್ಪು ಅವರು. ಈಗ ಬರುದೇ ಅಪರೂಪ, ನಾನೇ ಬರುದಿಲ್ಲ, ಎಷ್ಟು ವರ್ಷ ಆಯ್ತು. ಯಾರಾದ್ರೂ ಮಾಡಿದ್ರು ಗಾಯ್ಸ್ ಅಂತೇಳೆಲ್ಲ ವಾಪಸ್ ಯಾರಾದ್ರೂ ಆಗ್ಬೋದು, ಇವ್ರಲ್ಲ ಮಾರಾರೆ. ಬೊಬ್ಬೆಗೆ ಹೋಗ್ತಾ ಇದ್ದೇವೆ, ಗಂಟೆ 6:30 ಆಯ್ತು. ಇನ್ನು ಹೋಗಿ ಕೆಲ್ಸ ಒಂದು ಲೋಕದುಂಟು. ಮೆಲ್ಲ ಮೆಲ್ಲ ಬಂದು ಅರ್ಧ ಬೇಯಿಸಿದ್ದ ಚಿಕನ್ನೆಲ್ಲ ಸರಿ ಮಾಡಿ, ಅಂದರೆ ಅದಕ್ಕೆ ಮಸಾಲೆಯನ್ನೆಲ್ಲ ಹಾಕಿ ಮಕ್ಕಳೆಲ್ಲ ಸ್ನಾನ ಮಾಡಿ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಚಿಕನ್ ಸುಕ್ಕ ಮಾಡಿದ್ದೆ. ಅಪ್ಪಗೂ ಚಿಕನ್ ಸುಕ್ಕ ಅಂದರೆ ತುಂಬ ಇಷ್ಟ, ಯಾಕಂದರೆ ನಾವು ನಾಳೆ ಮೂಡಿಗೆರೆ ಕೂಡ ಹೋಗ್ತಾ ಇದ್ದೇವಲ್ಲ, ಹಾಗಾಗಿ ಚಿಕನ್ ಸುಕ್ಕ ಇವತ್ತು ಮಾಡಿದರೆ ನಾಳೆಗೂ ಕೂಡ ಆಗತ್ತೆ ಅಂತ. ನೋಡಬೇಕು ನಾಳೆ ಏನೆಲ್ಲ ಆಗತ್ತೆ ಅಂತ. ನಾನು ಅಪ್ಪನ ಕೂಡ ಬಾ ಅಂತ ಹೇಳ್ತಾ ಇದ್ದೇನೆ, ಆದರೆ ಇಲ್ಲಿ ಅತ್ತೆ ಒಬ್ಬರೇ ಆಗ್ತಾರೆ, ಎಂತ ಮಾಡೋದು ಅಂತ ಗೊತ್ತಿಲ್ಲ, ಡಿಸೈಡ್ ಮಾಡಬೇಕು. ಅತ್ತೆ ಅಪ್ಪನ ಕಳಿಸಿದ್ರೆ ಹೋಗೋದು, ಒಂದಿನಕ್ಕಲ್ವಾ, ಒಂದಿನಕ್ಕೆ ಅಡ್ಜಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೇವೆ. ನೋಡಬೇಕು ಇನ್ನು ಎಂತೆಲ್ಲ ಆಗತ್ತೆ ಅಂತ. ಸುಸ್ತಾಯಿತು ಮಾರೆ. ನದಿಯಿಂದ ಬಂದು ಚಿಕನ್ ಸುಕ್ಕ ಎಲ್ಲ ಮಾಡಿ ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಹೊರಗಡೆ ಇದ್ದಾರೆ. ಇನ್ನು ಮಲಗಬೇಕು. ಅತ್ತೆ ಓಕೆ ಅಂತ ಹೇಳಿದರು, ಒಂದಿನಕ್ಕಲ್ಲ ಹೋಗ್ಲಿ ಅಂತ ಅಪ್ಪು, ಯಾಕಂದರೆ ಸಾಂಬಾರೆಲ್ಲ ಮಾಡಿಟ್ಟಿದ್ದೇವೆ. ನಾಳೆ ಒಂದಿನ, ನಾಳೆ ಹೋಗಿ ನಾಡಿದ್ದು ರಿಟರ್ನ್ ಬರ್ತೇವಲ್ವಾ. ಅಂದರೆ ಅವಳು ಮೂಡಿಗೆರೆಗೆ ಅಂದರೆ ಲಾಸ್ಟ್ ಟೈಮ್ ಒಮ್ಮೆ ಏನೋ ಬಂದಿದ್ಲು ಅಷ್ಟೇ ಆಂಟಿ ಮನೆಗೆ, ಅಂದರೆ ಉಳ್ದಿರಲಿಲ್ಲ, ಜಸ್ಟ್ ಹೋಗಿ ಬಂದಿದ್ದು. ಇವಾಗ ಆಂಟಿಯವರ ಮನೆ ಕೂಡ ಚೇಂಜ್ ಆಗಿದೆ, ಹೊಸ ಮನೆ. ಸೊ ಅವಳನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ. ಅವಳಿಗೂ ರಜದಲ್ಲಿ ಹೋಗ್ಲಿಕ್ಕಿಲ್ಲ. ನಾವು ಹೌಸ್ ವೈಫ್ ಅಂದರೆ ಹಾಗೆ ಅಲ್ವಾ, ಮನೇಲಿ ಏಜ್ ಆದವರಿದ್ದೆ ಅಥವಾ ಕೆಲವೊಂದು ರೀಸನ್ಗೆ ನಾವು ಹೋಗೋದೇ ಇಲ್ಲ. ನಾನು ಅಷ್ಟೇ ಏಪ್ರಿಲ್ ಫುಲ್ ಹೋಗಲಿಲ್ಲ. ಇವತ್ತು ನಾಳೆ ಹೋಗಿ ನಾಡಿದ್ದು ಬರ್ತಾ ಇದ್ದೇನೆ ಮತ್ತೆ ವಾಪಸ್ಸು. ಯಾಕಂದರೆ ಇಲ್ಲಿ ಅತ್ತೆನ ಒಬ್ಬರನ್ನೇ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಅಮ್ಮನವರಿದ್ದಿದ್ರೆ 1-2 ದಿನ ಕೂರ್ಬೋದಿತ್ತು. ಮತ್ತೇನಂದರೆ ನನ್ನ ಚಿಕ್ಕಮ್ಮ ಅವರು ಸಂಡೆ ಅವರು ಕೂಡ ವಾಪಸ್ ಬರುವವರು ಸಾಣೂರಿಗೆ. ಹಾಗಾಗಿ ನೆಕ್ಸ್ಟ್ ಒಂದು ವಾರ ಬಿಟ್ಟು ಮತ್ತೆ ಮೂಡಿಗೆರೆಗೆ ಅವರು ಹೋಗ್ತಾರಂತ, ಅವಾಗ ಹೋಗೋಣ ಅಂತ ಅನ್ಕೊಂಡಿದ್ದೇವೆ. ಗೊತ್ತಿಲ್ಲ, ಪ್ಲಾನ್ ಹಾಕಿರೋದು, ಹೋಗೋಕ್ಕಾದ್ರೆ ಹೋಗೋದು, ಇಲ್ದಿದ್ರೆ ಇಲ್ಲ. ಈ ಸಲ ಫಂಕ್ಷನ್ ಅಲ್ಲೇ ಜಾಸ್ತಿ ತಿರುಗಿದಾಯ್ತು ನಾವು. ಬಟ್ ಅದೇ ನಾಳೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೇವೆ. ಇನ್ನೆಲ್ಲ ರೆಡಿ ಮಾಡಬೇಕು, ಪ್ಯಾಕ್ ಮಾಡಬೇಕು, ಒಂದಿನಕ್ಕಷ್ಟೇ. ಬೇಜಾರು ಕೂಡ ಆಗ್ತಾ ಇದೆ, ನಮ್ಮನೆಲ್ಲ ಬಿಟ್ಟು ಹೋಗ್ತಾಳಲ್ಲ ಮನೆಗೆ ರಿಟರ್ನ್. ಇಲ್ಲೇ ಸ್ಕೂಲ್ ಹೋಗು ಅಂತ ಹೇಳ್ತೀನಿ, ಬಟ್ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ನೋಡು ಅಂತ ಹೇಳಿದಾಳೆ ತಂಗಿ, ನೋಡಬೇಕು ಏನಂತ ಗೊತ್ತಿಲ್ಲ. ಸೊ ಮೊನ್ನೆ ಹೇಳಿದ್ನಲ್ವಾ, ಅವಳೊಬ್ಳೆ ಅಲ್ಲಿ, ಇಲ್ಲಾದ್ರೆ ಹನಿ ಎಲ್ಲ ಇದ್ದಾಳಲ್ಲ, ಸೊ ಖುಷಿ ಆಗತ್ತೆ ಅಂತ ಅಷ್ಟೇ. ಓಕೆ, ಹಾಗಾದರೆ ಪ್ಯಾಕ್ ಎಲ್ಲ ಮಾಡ್ಕೊಳ್ತೀವಿ. ಇನ್ನು ನಾಳೆ ಮೂಡಿಗೆರೆ ಹೋಗುವಾಗ ಸಿಗ್ತೇವೆ. ನಾನು ಕೂಡ ಚಿಕ್ಕಮ್ಮನವರ ಹೊಸ ಮನೆ ನೋಡಿಲ್ಲ. ಹೊಸ ಮನೆ ಅಂದರೆ ರೀಸೆಂಟಾಗಿ ಅವರು ಚೇಂಜ್ ಮಾಡಿದಷ್ಟೇ. ಮತ್ತೆ ಮೂಡಿಗೆರೆಗೆ ಹೋದ್ಮೇಲೆ ಮತ್ತೆ ಅಲ್ಲಿಂದ ಫಲ್ಗುಣಿಗೆಲ್ಲ ಹೋಗೋಕ್ಕಿದೆ. ಅದು ನಾಳೆನೇ ನಿಮಗೆ ಗೊತ್ತಾಗುತ್ತೆ, ಇವತ್ತು ಹೇಳೋಲ್ಲ ನಾನು. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇವತ್ತು ಖುಷಿ, ಅಳು ಎಲ್ಲ ಒಟ್ಟಿಗೆ ಆಯಿತು. ಅಳು ಯಾಕೆಂದರೆ ಮೂವಿ ಅಂತೂ ತುಂಬ ಕನೆಕ್ಟ್ ಆಯಿತು ನನಗೆ. ಅಳುನೇ ಬಂತು ಒಂದು ಇದರಲ್ಲಿ ಸೀನಲ್ಲಿ ಅಂತ ಅಳು ಬಂತು ನನಗೆ. ಹಾಗೆ ಅದರಲ್ಲಿ ಫಸ್ಟಿಗೆ ಒಂದು ಮಗು ಮಾಡ್ತಾಳಲ್ಲ ಆ್ಯಕ್ಟಿಂಗ್, ಅದು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಆ್ಯಕ್ಟಿಂಗ್. ಮಗು ತುಂಬ ಮುದ್ದಾಗಿ ಕೂಡ ಇದ್ದಾಳೆ. ಖುಷಿ ಆಯಿತು. ಮೀರಾ ಮೂವಿ ನೋಡಿ, ಯಾರಾದರೂ ನೋಡಲಿಲ್ಲಾದ್ರೆ ಒಂದ್ಸಲ ಮೀರಾ ಮೂವಿ ನೋಡಿ. ತುಳುನಲ್ಲಿ, ಬಟ್ ಅದು ಕನ್ನಡದಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ.
ಚೆನ್ನಾಗಿತ್ತು ಮೂವಿ. ಯಾರಾದರೂ ನಮ್ಮ ತುಳುವಿನವರು ಇನ್ನೂ ಕೂಡ ಮೀರಾ ಮೂವಿ ನೋಡಲಿಲ್ಲ ಅಂದರೆ ಒಂದ್ಸಲ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ. ಅದರಲ್ಲೂ ನಮ್ಮಂಥ ಲೇಡೀಸ್ಗೆಲ್ಲ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ನಾವೇ ಆ ಮೂವಿನಲ್ಲಿ ಇದ್ದೇವೆ ಅನ್ನುವಷ್ಟು ಫೀಲ್ ಆಗುತ್ತೆ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನ ಖುಷಿಯಾಗಿ ಇಟ್ಕೊಳ್ಳಿ. ಸೇರೋದೇ ಕ್ರಿಯೇಷನ್.